ಒಂದು ಹಕ್ಕಿ ಅಥವಾ ಒಂದು ಪ್ರಾಣಿ, ಒಂದು ಹಕ್ಕಿ ಕಾಡಿನಲ್ಲಿ ಎಷ್ಟು ಸಂಚಾರ ಮಾಡಿತಾ, ಒಂದು ಮುಸುವ ಅಥವಾ ಕಾಡು ಪಾಪ ಸಿಂಗಳಿಕ ಅಥವಾ ಆನೆ ಕಾಡು ಕೋಣ ಯಾವುದೇ ಕಾಡಿನಲ್ಲಿ ಅದರ ಒಂದು ವಲಯದ ಇನ್ನೊಂದು ವಲಯದ ಎಷ್ಟು ಸಂಚಾರ ಮಾಡಿತಾ ಅಷ್ಟು ಕಾಡು ಭದ್ರತೆ. ಹೇಳ್ತಲ್ಲ ಕಾರಿಡಾರ್ ಚೇಂಜ್ ಮಾಡೋದು, ಅವುಗಳು ವಲಸೆ ಹೋಗೋದು. ಯಾಕೆಂತ ಹೇಳಿದರೆ ಈ ಕಾರಿಡಾರಿಂದ ಆ ಕಾರಿಡಾರ್ಗೆ ಅವುಗಳು ಬೇರೆಯದ ಆಹಾರ ಸಿಗ್ತದೆ. ಅವುಗಳ ಬದುಕಿನ ಜೊತೆಗೆ ನೋಡಿ, ಈ ಮುಸುವ, ನಾನು ಸಿಂಪಲಾಗಿ ಹೇಳೋದು, ಕಾಡಿನಲ್ಲಿ ಹೆಚ್ಚಾಗಿ ಕಾಣುವಂಥದ್ದು ಮುಸುವ. ಈ ಮುಸುವ ತಿಂದು ಇಲ್ಲೆಲ್ಲ ಸಂಗ್ರಹ ಮಾಡ್ತದೆ ಆಹಾರಗಳನ್ನು, ಬೀಜಗಳನ್ನು. ಅದಕ್ಕೆ ಎಷ್ಟು ಬೇಕಾ 4, 6, 8, 10 ತಗೊಳ್ತದೆ. ಆಮೇಲೆ ಅದು ಎಲ್ಲಿ ಯಾವ ಮರದಲ್ಲಿ ಕೂತ್ಕೊಂಡಿರ್ತದೆ ನೋಡಿ, ಅಲ್ಲಿ ಆ ಬೀಜನ ಕೆಳಗಾಗ್ತದೆ. ನೋಡಿ, ಅಲ್ಲಿಯ ಬೀಜ ಇಲ್ಲಿಗೆ ಬಂತು, ಇಲ್ಲಿಯ ಗಿಡ ಅಲ್ಲಿ ಬೆಳೆಯಿತು. ಆನೆ ಎಲ್ಲ ಬೆನ್ನಿಗೆ ಆ ಮಣ್ಣನ್ನು ಈ ಮಣ್ಣು ಹಾಕಿಸ್ಕೊಳ್ತದೆ, ಅದು ಇನ್ನೊಂದು ಕಡೆಗೆ ಹಾಕ್ಕೊಳ್ತದೆ. ಆನೆ ಲದ್ದಿ ಹಾಕ್ತದೆ, ಲದ್ದಿ ಹಾಕಿ 3ನೇ ದಿನಕ್ಕೆ ಗಿಡ ಬೆಳೀತದೆ. ಕಾಡ್ಕೊಂಡು ಸಗಣಿ ಹಾಕ್ತದೆ, ಅಲ್ಲಿ ಗಿಡ ಬೆಳೀತದೆ. ಹಕ್ಕಿಗಳು ಹಿಕ್ಕೆ ಹಾಕ್ತವೆ, ಅಲ್ಲಿ ಗಿಡ ಬೆಳೀತವೆ. ನೋಡಿ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಂದ ಕಾಡು ಬೆಳವಣಿಗೆ ಆಗ್ತದೆ. ಯಾವಾಗ ಈ ಕಾಡಿಗೆ ಮನುಷ್ಯ ಸಂಚಾರ ಆಯಿತಾ, ಆಗ ಶುರುವಾಯ್ತು ಈ ಅವಘಡಗಳು. ಕಾಡಿನಲ್ಲಿ ವನ್ಯಜೀವಿಗಳು ಅವುಗಳ ಪಾಡಿರೋದು ಯಾವ ಪ್ರಾಕೃತಿಕ ದುರಂತಗಳು ಇರಲಿಲ್ಲ. ಯಾವಾಗ ಮನುಷ್ಯ ನಮ್ಮ ಸರ್ಕಾರದ ಅಸಂಬದ್ಧ ಯೋಜನೆಗಳನ್ನು ಅಲ್ಲಿ ನದಿ ತಿರುವಂತೆ, ನದಿ ಜೋಡಣೆಯಂತೆ, ಗಣಿಗಾರಿಕೆ ಅಂತೆ, ಹೈಡಲ್ ಪ್ರಾಜೆಕ್ಟ್ ಅಂತೆ, ಇನ್ನೂ ಇದಂತೆ ಹೋಮ್ ಸ್ಟೇಗಳಂತೆ, ರೆಸಾರ್ಟ್ಗಳಂತೆ, ಆ ರೆಸಾರ್ಟ್ಗಳೊಂದು ರಸ್ತೆ ಮಾಡೋದಂತೆ, ಇವರಿಗೆ ಯಾರಿಗೂ ಆ ಕಾಡಿನ ಸೂಕ್ಷ್ಮ ಅರ್ಥ ಆಗಲಿಲ್ಲ. ಅಲ್ಲಿಂದ ಶುರುವಾಯಿತು ಭೂಕುಸಿತ, ಜಲಪ್ರವಾಹ, ಇನ್ನೇನೋ ದುರಂತಗಳು ಆರಂಭವಾಯಿತು. ಪೂರ್ತಿ ವಿಡಿಯೋ ನೋಡಲು RJ ನಯನಾ ಶೆಟ್ಟಿ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ನೀಡಿ.